ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಅಭಿಷೇಕಿಸಿ, ಅಗ್ನಿಜ್ವಾಲೆಯಾಗಿ ಅಭಿಷೇಕಿಸಿ, ಬಿರುಗಾಳಿಯಾಗಿ ಅಭಿಷೇಕಿಸಿ, ಆತ್ಮ ನದಿಯಲ್ಲಿ ಅಭಿಷೇಕಿಸಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 17ನೇ ಅಧ್ಯಾಯ. ಇದರ ಟೈಟಲ್ ನೋಡುವುದಾದರೆ ಕುರಿಮರಿಯ ಕೀರ್ತಿ, ಕುರಿಮರಿಯ ಒಂದು ಮಹಿಮೆ ಅನ್ನುವ ರೀತಿಯಲ್ಲಿ. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರುಗಳಲ್ಲಿ ಒಬ್ಬನು ಬಂದನು. 7 ದೇವದೂತರುಗಳು 7 ಪಾತ್ರೆಗಳನ್ನು ಹಿಡಿದುಕೊಂಡು ದೇವರ ರೋಷಾಗ್ನಿ, ದೇವರ ಕೋಪಾಗ್ನಿಯನ್ನ ಭೂಮಿಯ ಮೇಲೆ ಸುರಿಯಲು ಪ್ರಾರಂಭ ಮಾಡುವಾಗ ಏನೆಲ್ಲ ವಿಪತ್ತುಗಳು ಸಂಭವಿಸಿದರು, ಅಷ್ಟು ವಿಪತ್ತುಗಳು ಸಂಭವಿಸಿದರೂ ಸಹ ಮನುಷ್ಯನು ಹಠಮಾರಿ ಸೈತಾನನ ವಶವಾಗಿದ್ದ ಕಾರಣ ಅವನು ತನ್ನ ದುಷ್ಕೃತ್ಯಗಳಿಗೆ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಲಿಲ್ಲ, ದೇವರಿಗೂ ಅಭಿಮುಖರಾಗಲಿಲ್ಲ. ಬದಲಿಗೆ ದೇವದೂಷಣೆಯನ್ನ ಮಾಡಲು ಪ್ರಾರಂಭ ಮಾಡಿದರು ಎಂಬುದನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿದೆವು. ಆತ ನನಗೆ, ಇಲ್ಲಿ ಬಾ, ಜಲರಾಶಿಗಳ ಮೇಲೆ ನಿಂತಿರುವ ಕುಖ್ಯಾತ ವೇಶ್ಯೆಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಜಲರಾಶಿಗಳ ಮೇಲೆ ನಿಂತಿರುವ ಕುಖ್ಯಾತ ವೇಶ್ಯೆ ಅಥವಾ ಹಾದರ, ಪತಿತಳು, ತನ್ನ ಪಾತಿವ್ರತ್ಯವನ್ನ ಕಳೆದುಕೊಂಡವಳು, ಅನಾಚಾರದಲ್ಲಿ ಕೈಗೊಂಡವಳು. ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳಿದೆ, ಎಲ್ಲ ಕೆಲವು ಹೋಲಿಕೆ ಮೂಲಕ, ಕಂಪೇರ್ ಮಾಡುವುದರ ಮೂಲಕ ಮಾತನಾಡಲಾಗುತ್ತದೆ. ಹೆಚ್ಚಾಗಿ ಸ್ತ್ರೀ ಅನ್ನೋ ಪದವನ್ನು ಉಪಯೋಗ ಮಾಡಲಾಗುತ್ತದೆ. ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯದಲ್ಲಿ ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿತು ಎಂದು ಅಲ್ಲಿ ಒಬ್ಬ ಸ್ತ್ರೀಯ ಕುರಿತು ಮಾತನಾಡಿದೆವು. ಅದೇ ರೀತಿಯಲ್ಲಿ ಇಲ್ಲಿ ಮತ್ತೊಬ್ಬ ಸ್ತ್ರೀ, ಆ ಸ್ತ್ರೀ ಧರ್ಮಸಭೆಯನ್ನು ಹೋಲಿಕೆ ಮಾಡುವುದಾದರೆ ಈ ಸ್ತ್ರೀ ಸೈತಾನನಿಗೆ ಸಂಬಂಧಪಟ್ಟ ನಗರ ಎಂಬುದಾಗಿ ಪ್ರತೀಕ ಕಂಪೇರ್ ಮಾಡಿ ಹೇಳಲಾಗುತ್ತಿದೆ. ಭೂರಾಜರು ಅವಳೊಂದಿಗೆ ಹಾದರ ಮಾಡಿದರು, ಭೂನಿವಾಸಿಗಳು ಅವಳ ಹಾದರವೆಂಬ ಮದ್ಯ ಸೇವಿಸಿ ಮತ್ತರಾದರು. ಸ್ತ್ರೀ ವೇಶ್ಯೆ ಎಂಬ ನಗರ ಇದು ಒಂದು ದೇಶವನ್ನ ಸೂಚಿಸುವಂತದ್ದಾಗುತ್ತದೆ. ಎಲ್ಲಾ ಭೂರಾಜರುಗಳು ಹರ್ಮೆಗೆದ್ದೋನ್ ಅಂತ ನಿನ್ನೆ ಧ್ಯಾನಿಸಿದೆವು ನಾವು. ನೀವು ಸ್ವಲ್ಪ ಈ ಕಂಟಿನ್ಯೂಷನ್ ನೋಡ್ಕೊಂಡು ಬಂದ್ರೆ ನಿಮಗೆ ಅರ್ಥ ಆಗುತ್ತೆ. ಆ ಮೆಗದೋನ್ ಕಣಿವೆಯ ಬೆಟ್ಟದ ಮೇಲೆ ಎಲ್ಲಾ ರಾಜರುಗಳು ಒಟ್ಟಾಗಿ ಕೂಡಿ ಬರುತ್ತಾರೆ. ಸೊ ಈ ಭೂರಾಜರು ಆ ರಾಜರೊಟ್ಟಿಗೆ ಒಂದಾಗಿ ಹಾದರ ಎಂಬ ಮದ್ಯ ಸೇವಿಸಿ ಮತ್ತರಾದರು. ಎಂತ ಮದ್ಯ ಇದು? ಮದ್ಯಪಾನ. ಯಾವುದು? ಹಾದರ ಅಂದರೆ ಶಾರೀರಿಕವಾಗಿ ಮಾಡುವ ವ್ಯಭಿಚಾರದ ಪಾಪಗಳು ಒಂದು ಕಡೆ, ಇನ್ನೊಂದು ಹಾದರ, ವೇಶ್ಯೆ ಅಥವಾ ವ್ಯಭಿಚಾರ ಅಂದರೆ ಮುಖ್ಯವಾಗಿ ವಿಶ್ವಾಸದಲ್ಲಿ ವ್ಯಭಿಚಾರಿಗಳಾಗಿ ಜೀವಿಸುವುದು. ಯಾಕೋಬ 4ನೇ ಅಧ್ಯಾಯ ವಚನ 4ರಲ್ಲಿ ದೇವರ ವಾಕ್ಯ ನುಡಿಯುತ್ತದೆ, ಲೋಕದೊಡನೆ ಗೆಳೆತನ ಮಾಡುವವನು ದೇವರೊಡನೆ ಹಗ್ಗೆತನವನ್ನ ಬೆಳೆಸಿಕೊಳ್ಳುತ್ತಾನೆ. ಲೋಕದೊಡನೆ ಗೆಳೆತನ ಮಾಡುವವನು ದೇವರೊಡನೆ ಹಗ್ಗೆತನವನ್ನ ಬೆಳೆಸಿಕೊಳ್ಳುತ್ತಾನೆ. ವಿಶ್ವಾಸದಲ್ಲಿ ವ್ಯಭಿಚಾರಿಗಳಾಗಿ ಜೀವಿಸುತ್ತೀರಿ. ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ಅನ್ಯ ದೇವರುಗಳನ್ನ, ವಿಗ್ರಹವನ್ನ, ಈಗಾಗಲೇ ನಾವು 14, 15, 16, 13ನೇ ಅಧ್ಯಾಯದಿಂದ ಧ್ಯಾನಿಸುತ್ತಾ ಬಂದ ಆ ಮೃಗ, ಆ ವಿಗ್ರಹ, ಆ ಭೂರಾಜರುಗಳನ್ನ ಆರಾಧನೆ ಮಾಡುವುದು ಹಾದರ. ಈ ವ್ಯಭಿಚಾರವೆಂಬ ಮದ್ಯವನ್ನ ಸೇವಿಸಿ ಅವರು ಮತ್ತರಾಗಿದ್ದಾರೆ ಎಂಬುದಾಗಿ ಅರ್ಥ ಆಗ್ತಾ ಇದೆಯಾ? ಪವಿತ್ರಾತ್ಮರು ನಮಗೆ ಸಹಾಯ ಮಾಡಲಿ. ಸೊ ಕೊನೆ ಕಾಲದಲ್ಲಿ ಪಾಪ ಹೆಚ್ಚಾಗುವುದು. ನಾನು ದೇವರಾತ್ಮ ವಶವಾದೆ. ನಾನು ಅಂದರೆ ಯಾರು? ಯೋಹಾನರು. ಇದೆಲ್ಲವೂ ಯೋಹಾನರಿಗೆ ದೇವರು ಯೇಸುವಿಗೆ ತಿಳಿಸಿದ ಸಂಗತಿಗಳನ್ನ ಯೇಸು ತನ್ನ ದೂತನನ್ನ ಕಳುಹಿಸಿ ತನ್ನ ಸೇವಕನಾದ ದಾಸನಾದ ಯೋಹಾನರಿಗೆ ತಿಳಿಸುವಂತ ವಿಷಯಗಳು. ಯೋಹಾನ, ನಾನು ದೇವರಾತ್ಮ ವಶವಾದೆ. ಆಗ ದೇವದೂತನು ನನ್ನನ್ನು ಅಡವಿಗೆ ಕೊಂಡೊಯ್ದನು. ಅಂದರೆ ಎಜೆಕೆಲ್ ಪ್ರವಾದಿಯನ್ನ ಹೇಗೆ ದೇವರಾತ್ಮ ವಶವಾಗಿ ನನ್ನನ್ನು ಎಲುಬುಗಳ ಕಣಿವೆಯ ಬಳಿ ಕೊಂಡೊಯ್ಯಿತು,
ಫಿಲಿಪ್ಪನು ದೇವರಾತ್ಮ ವಶವಾಗಿ ಜುಟ್ಟಿಡಿದು ಹೇಗೆ ಕೊಂಡೊಯ್ಯಲ್ಪಟ್ಟನು, ಹಾಗೆ ಯೋಹಾನರು ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮರ ಪ್ರೇರೇಪಣೆ ಮೂಲಕ ಪವಿತ್ರಾತ್ಮರ ಕೃಪೆಯಿಂದಲೇ ಇದು ಬರೆದದ್ದಾಗಿದೆ. ಸೊ ಪವಿತ್ರಾತ್ಮರು ಅಥವಾ ದೇವರಾತ್ಮ ದೂತ ನನ್ನನ್ನು ಅಡವಿಗೆ ಕೊಂಡೊಯ್ದನು. ಅಲ್ಲಿ ಕಡುಗೆಂಪಾದ ಮೃಗದ ಮೇಲೆ ಕುಳಿತಿದ್ದ ಸ್ತ್ರೀಯೊಬ್ಬಳನ್ನು ಕಂಡೆ. ಆ ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯದಲ್ಲಿ ಆಕಾಶದಲ್ಲಿ ಒಂದು ಚಿಹ್ನೆಯನ್ನ ಕಂಡೆ. ಅದು ಸೂರ್ಯಭೂಷಿತಳಾಗಿದ್ದ ಸ್ತ್ರೀ, 12 ನಕ್ಷತ್ರ ಖಚಿತವಾದ ಕಿರೀಟ, ಪಾದದಲ್ಲಿ ಚಂದ್ರ, ಹೀಗೆ ಅಂತ ಸ್ತ್ರೀಯ ಹೋಲಿಕೆ. ಇದು ಆಕಾಶದಲ್ಲಿದ್ದುದು. ಇಲ್ಲಿ ಅಡವಿಯಲ್ಲಿ ಯಾವುದಿರುತ್ತದೆ? ಜನಸಂಚಾರವಿಲ್ಲದ, ಪ್ರಭು ಯೇಸು ಮತ್ತಾಯ 4ರಲ್ಲಿ ಪವಿತ್ರಾತ್ಮರಿಂದ ಪ್ರೇರೇಪಿತರಾಗಿ ಪಿಶಾಚಿಯಿಂದ ಪರಿಶೋಧಿಸಲ್ಪಡುವುದಕ್ಕಾಗಿ ಬೆಂಗಾಡಿಗೆ ಕರೆದೊಯ್ಯಲ್ಪಟ್ಟರು. ಬೆಂಗಾಡು, ಅಡವಿ. ಸೊ ಸೈತಾನನ ವಾಸಸ್ಥಳ, ಅವನ ಒಂದು ನೆಲೆ ತುಂಬಿದ ಸ್ಥಳ ಎಂದು ಹೇಳಬಹುದು. ಒಂದು ಕಡುಗೆಂಪಾದ ಮೃಗದ ಮೇಲೆ, ಆ ಮೃಗ ಹೇಗೆ ಇತ್ತು? ಸಂಪೂರ್ಣವಾಗಿ ಕೆಂಪು ಕಲರಲ್ಲಿ ಮೃಗದ ಮೇಲೆ ಕುಳಿತಿದ್ದ ಸ್ತ್ರೀಯೊಬ್ಬಳನ್ನು ಕಂಡೆ. ಇಲ್ಲಿಯೂ ಸಹ ಸ್ತ್ರೀ ಅಂದ್ರೇನು? ಸಾಂಕೇತಿಕ, ಒಂದು ಹೋಲಿಕೆ. ಆಕಾಶದಲ್ಲಿ ಕಂಡ ಸ್ತ್ರೀ ಧರ್ಮಸಭೆಗೆ ಹೋಲಿಕೆ ಆದರೆ, ಇದು ಪಾಪದ ನಗರ, ಪಾಪದ ಸ್ತ್ರೀ, ಪಾಪಕ್ಕೆ ಸಂಬಂಧಪಟ್ಟವರು ಎಂಬುದಾಗಿ ಬರುತ್ತದೆ. ಮುಂದೆ ಓದೋಣ. ಆ ಮೃಗದ ಮೈ ಮೇಲೆಲ್ಲ ದೇವದೂಷಣೆಯ ಮಾತುಗಳೇ ತುಂಬಿದ್ದವು. ಆ ಮೃಗದ ಮೈ ಮೇಲೆಲ್ಲ ದೇವರನ್ನ ದೂಷಿಸುವ ಮಾತುಗಳು, ಬಡಾಯಿ ಕೊಚ್ಚುವ ಮಾತುಗಳು, ದೇವದೂಷಣೆಯ ಮಾತುಗಳು, ಸುಳ್ಳು ಮಾತುಗಳು, ಇವೆಲ್ಲವೂ ಸೈತಾನನಿಗೆ ಸಂಬಂಧಪಟ್ಟ ಮಾತುಗಳು. ದೇವರಿಗೆ ತದ್ವಿರುದ್ಧವಾಗಿ ಮಾತನಾಡುವ ದೇವರು ಸತ್ಯ, ಅವರು ಸತ್ಯಕ್ಕೆ ಸಾಕ್ಷಿಯಾಗಿದ್ದರೆ ಈ ಮೃಗ ಅಸತ್ಯಕ್ಕೆ ಸಾಕ್ಷಿಯಾಗಿ ದೇವದೂಷಣೆಯ ಮಾತುಗಳು ತುಂಬಿದ್ದವು. ಅದಕ್ಕೆ 7 ತಲೆಗಳು ಇತ್ತು, 10 ಕೊಂಬುಗಳು ಇದ್ದವು. ಆ ಸ್ತ್ರೀ ಕೆನ್ನೀಲಿಯ ಹಾಗೂ ಕಡುಗೆಂಪಾದ ಬಟ್ಟೆಯನ್ನ ಧರಿಸಿದ್ದಳು. ಚಿನ್ನ ಮುತ್ತು ವಜ್ರಾಭರಣಗಳಿಂದ ಅಲಂಕೃತಳಾಗಿದ್ದಳು. ಕೈಯಲ್ಲಿ ಚಿನ್ನದ ಪಾತ್ರೆಯನ್ನು ಹಿಡಿದಿದ್ದಳು. ಈ ಸ್ತ್ರೀಯು ಸಹ ಸಕಲ ವಿಧವಾದ ಚಿನ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತಳಾಗಿದ್ದು, ಆಕೆಯು ಕೆಂಪಾದ ವಸ್ತ್ರವನ್ನ ಧರಿಸಿಕೊಂಡಿದ್ದಳು. ಈ ಕೆಂಪು ಅಂದರೆ ನಮಗೆ ಸಡನ್ ಆಗಿ ಬರುವುದೇನು? ರಕ್ತ, ಹೌದಲ್ವಾ? ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯ ವಚನ 13ರಲ್ಲಿ ನಾವು ನೋಡುತ್ತೇವೆ, ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಸಿಂಹಾಸನದಲ್ಲಿ ಆಸೀನ ರೂಢನಾಗಿದ್ದ ವ್ಯಕ್ತಿಯ ವಸ್ತ್ರಗಳು ರಕ್ತಸಿಕ್ತವಾಗಿದ್ದವು. ಆತನಿಗೆ ದೇವರ ವಾಕ್ಯ ಎಂದು ಹೆಸರು. ಯೇಸು ಇಡೀ ಮನುಕುಲದ ಪಾಪಕ್ಕಾಗಿ ತನ್ನ ರಕ್ತವನ್ನ ಸುರಿಸಿ, ಆ ರಕ್ತ ನಮ್ಮ ಪರವಾಗಿ ಮೊರೆ ಇಡ್ತಾ ಇದೆ ಎನ್ನುವಂತೆ. ಆದರೆ ಇಲ್ಲಿ ಈ ಒಂದು ಕೆಂಪು ಮೃಗದ ಮೇಲೆ ಕುಳಿತಿದ್ದ ಸ್ತ್ರೀ, ಆಕೆ ಸಕಲ ಚಿನ್ನ ವಜ್ರ ರತ್ನಗಳಿಂದ ಅಲಂಕೃತಳಾಗಿದ್ದು, ಕೆಂಪಾದ ಬಟ್ಟೆಯನ್ನು ಧರಿಸಿದ್ದಳು. ಈಕೆ ಸಹ ಕೆಂಪು ರಕ್ತವನ್ನ ಸೂಚಿಸುತ್ತದೆ, ಕರೆಕ್ಟ್ ಅಲ್ವಾ? ಅವಳ ಆದರದ ಅಸಹ್ಯಗಳಿಂದಲೂ ಕಳಂಕಗಳಿಂದಲೂ ಆ ಪಾತ್ರೆ ತುಂಬಿತ್ತು. ಆ ಪಾತ್ರೆಯಲ್ಲಿ ಅಶುದ್ಧ, ಕಳಂಕ, ಆದರ, ವ್ಯಭಿಚಾರ, ಅಸಹ್ಯ, ಕಳಂಕ ತುಂಬಿತ್ತು. ಅವಳ ಹಣೆಯ ಮೇಲೆ ಬ್ಯಾಬಿಲೋನ್ ಮಹಾನಗರಿ, ವೇಶ್ಯರ ಮಹಾತಾಯಿ, ಜಗತ್ತಿನ ದುರ್ನಡತೆಗಳ ಜನನಿ ಎಂಬ ನಿಗೂಢವಾದ ಹೆಸರಿತ್ತು. ಬ್ಯಾಬಿಲೋನ್ ಮಹಾನಗರಿ. ಬ್ಯಾಬಿಲೋನ್ ಬಗ್ಗೆ ನಾವು ಸಹ ಈಗಾಗಲೇ 14ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿದ್ದೇವೆ. ಬ್ಯಾಬಿಲೋನ್ ಅಂದರೆ ಏನು? ಅಹಂಕಾರ, ದೇವರಿಗಿಂತ ಮಿಗಿಲಾಗಿ ತನ್ನನ್ನೇ ತಾನು ಹೆಚ್ಚಿಸಿಕೊಳ್ಳುವ ಒಂದು ಜನಾಂಗ, ಅಥವಾ ದೇವರ ಸ್ಥಾನದಲ್ಲಿ ನಾನೇ ದೇವರು ಎಂದು ಕುಳಿತುಕೊಳ್ಳುವ ಒಂದು ರಾಜ್ಯ, ಒಂದು ದೇಶ, ಒಂದು ನಗರವಾಗಿದೆ ಅದು. ಪ್ರೈಸ್ ದ ಲಾರ್ಡ್, ಹಾಲೆಲುಯಾ. ಸೊದೋಮ್ ಗೊಮೋರ ಪಟ್ಟಣ ಅಲ್ವಾ? ಅಲ್ಲಿ ಹಾದರ, ಅನೈತಿಕತೆ, ಕಾಮುಕತನ, ಪಾಪ, ಅಸಹ್ಯ, ದೇವರ ಕೋಪಾಗ್ನಿಗೆ ಅದು ಗುರಿಯಾಗಿತ್ತು. ದೇವ ಜನರ ರಕ್ತವನ್ನು ಮತ್ತು ಕ್ರಿಸ್ತ ಯೇಸುವಿಗೋಸ್ಕರ ಹುತಾತ್ಮರಾದವರ ರಕ್ತವನ್ನು ಹೀರಿ ಮತ್ತಳಾಗಿದ್ದಳು ಆಕೆ. ಪ್ರೈಸ್ ದ ಲಾರ್ಡ್. ನೋಡಿದ್ರ, ಆಕೆ ಧರಿಸಿದ್ದ ವಸ್ತ್ರ ರಕ್ತಗೆಂಪಾಗಿತ್ತು. ಆ ಮೃಗ ಸಹ ರಕ್ತಗೆಂಪಾಗಿತ್ತು. ಆ ಪಾತ್ರೆಯಲ್ಲಿ ಆದರ, ಅಶುದ್ಧತೆ, ಕಳಂಕ ತುಂಬಿತ್ತು. ಅದೆಲ್ಲ ಯಾರ ರಕ್ತ? ದೇವ ಜನರ ರಕ್ತ ಮತ್ತು ಕ್ರಿಸ್ತೇಸುವಿಗಾಗಿ ಹುತಾತ್ಮರಾದವರ ರಕ್ತವನ್ನ ಹೀರಿ ಅದು
ಅಲ್ಲಿ ಕುಳಿತಿತ್ತು ಎಂದು ನಾವು ನೋಡುತ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಲೂಕನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ ವಚನ 50ರಲ್ಲಿ ನೋಡ್ತೇವೆ, ಲೋಕಾದಿಯಿಂದ ಸುರಿಸಲಾದ ಎಲ್ಲ ಪ್ರವಾದಿಗಳ ರಕ್ತಕ್ಕೂ, ಅಂದರೆ ಹೆಬೇಲನ ರಕ್ತ ಮೊದಲ್ಗೊಂಡು ಬಲಿಪೀಠಕ್ಕೂ ದೇವಾಲಯಕ್ಕೂ ನಡುವೆ ಹತನಾದ ಜಕರೀಯನ ರಕ್ತದವರೆಗೂ ಈ ಪೀಳಿಗೆಯವರು ಲೆಕ್ಕ ಕೊಡಬೇಕಾಗುವುದು. ಯೇಸು ಕ್ರಿಸ್ತರಿಗಾಗಿ ಹುತಾತ್ಮರಾದವರು, ಯೇಸು ಕ್ರಿಸ್ತರ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರು. ಸ್ಟೇಫನನನ್ನು ಜನರೆಲ್ಲರೂ ಕಲ್ಲೆಸೆದು ಕೊಲ್ಲುವಾಗಲೂ ಅವನು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಾ ತನ್ನ ಪ್ರಾಣವನ್ನು ಬಿಟ್ಟ. ಅಂದರೆ ಆ ರಕ್ತ ನಿರಪರಾಧಿಯ ರಕ್ತ, ಹೇಬೇಲನ ರಕ್ತ ನಿರಪರಾಧಿಯ ರಕ್ತ. ಜಕರೀಯ ಯಾಜಕ ದೇವಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಜಕರೀಯನನ್ನು ಕೊಂದು ಹಾಕಿದರು. ಇವತ್ತು ಎಷ್ಟೋ ಕ್ರೈಸ್ತರು ಹತರಾಗಿದ್ದಾರೆ. ಪ್ರಕಟಣ ಗ್ರಂಥ 6ನೇ ಅಧ್ಯಾಯ ವಚನ 9ರಿಂದ 11ರಲ್ಲಿ ನಾವು ನೋಡ್ತೇವೆ, ದೇವರಿಗಾಗಿ ರಕ್ತ ಸಾಕ್ಷಿಗಳಾಗುವ ಜನರ ಪಟ್ಟಿ ಭರ್ತಿಯಾಗುವ ತನಕ ನೀವು ಅಲ್ಲಿಯೇ ವಿಶ್ರಮಿಸಿಕೊಳ್ಳಿ ಎಂದು ಬಲಿಪೀಠದ ಕೆಳಗಡೆ ಸರ್ವೇಶ್ವರನಲ್ಲಿ ಮೊರೆ ಇಡುತ್ತಿದ್ದ ಆತ್ಮಗಳಿಗೆ ದೇವರು ಹೇಳಿದ ಘಟನೆಯನ್ನು ನಾವು ಧ್ಯಾನಿಸಿದ್ದೇವೆ. ಆದ್ದರಿಂದ ಆ ಒಂದು ನಗರ, ಆ ಒಂದು ದೇಶ ಎಲ್ಲ ರಾಷ್ಟ್ರಗಳೊಟ್ಟಿಗೆ ಒಪ್ಪಂದವನ್ನು ಮಾಡಿಕೊಂಡು ಎಲ್ಲ ರಾಜ್ಯಗಳನ್ನು, ದೇಶಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು. ಅದು ಬ್ಯಾಬಿಲೋನ್ ಮಹಾನಗರ. ಅಂದರೇನು? ಬ್ಯಾಬಿಲೋನ್ ಗೋಪುರವನ್ನು ಕಟ್ಟಿದ ರೀತಿಯಲ್ಲಿ ದೇವರ ಸ್ಥಾನವನ್ನು ಮುಟ್ಟುವೋಣ, ದೇವರನ್ನು ಅಲ್ಲಗಳೆದು ದೇವರ ಸ್ಥಾನದಲ್ಲಿ ಕುಳಿತುಕೊಳ್ಳುವ ಪಾಪ ಪುರುಷ. ಅಥವಾ ಹೀಗೂ ಹೇಳ್ಬೋದು, ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಪಾಪ ತುಂಬಿದ ಹಾಗೆ ನೆಬುಕದ್ನೆಚ್ಚರ್ ರಾಜ ಬ್ಯಾಬೆಲ್ ನಗರವನ್ನು ನಾನೇ ಕಟ್ಟಿದ್ದೇನೆ ಎಂದು ದೇವರಿಗಿಂತ ಮಿಗಿಲಾಗಿ ಸ್ವಂತ ಶಕ್ತಿ ಸಾಮರ್ಥ್ಯವನ್ನು ನೆಚ್ಚಿಕೊಂಡವನು ಶಾಪಗ್ರಸ್ತನಾಗಿ ಮಾರಲ್ಪಟ್ಟ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇವೆ. ದೇವ ಜನರ ರಕ್ತವನ್ನು ಹೀರಿ, ಕ್ರಿಸ್ತೇಸುವಿಗಾಗಿ ಹುತಾತ್ಮರಾದವರ ರಕ್ತವನ್ನು ಹೀರಿ ಮದಗೊಂಡಿರುವ ಮೃಗದ ಮೇಲೆ ಕುಳಿತುಕೊಂಡಿರುವ ಆ ಸ್ತ್ರೀ ಬಾಬೆಲ್ ಮಹಾನಗರವನ್ನು ತೋರಿಸುತ್ತಿದೆ. ಇಂದು ಈ ವಾಕ್ಯವನ್ನು ಕೇಳುವಾಗ ಆ ಒಂದು ಗುಂಪಿಗೆ ಸೇರದೇ ಇರುವಾಗೆ ನಮ್ಮನ್ನೇ ನಾವು ಪ್ರತ್ಯೇಕಿಸಿಕೊಳ್ಳೋಣ. ಪಾಪವನ್ನು ಬಿಟ್ಟು ಓಡಿ ಹೋಗಿರಿ. ಸೈತಾನನಿಗೂ ಜೀವಂತ ದೇವರಿಗೂ ಎಲ್ಲಿಯ ಸಂಬಂಧ? ಕಲ್ಲಿನ ವಿಗ್ರಹಕ್ಕೂ ಪವಿತ್ರಾತ್ಮರಿಗೂ ಎಲ್ಲಿಯ ಹೋಲಿಕೆ? ಅಶುದ್ಧವಾದುದನ್ನು ಮುಟ್ಟದಿರಿ, ಅಶುದ್ಧವಾದುದನ್ನು ಬಿಟ್ಟು ಹೊರಬನ್ನಿರಿ, ಆಗ ನಾನು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಮಕ್ಕಳಾಗುವಿರಿ. ಇವತ್ತು ದೇವರಿಗಿಂತ ಮಿಗಿಲಾಗಿ ಯಾವುದನ್ನು ಪ್ರೀತಿಸಬಾರದು. ಪ್ರಪ್ರಥಮ ಸ್ಥಾನ ದೇವರಿಗೆ ಸಲ್ಲತಕ್ಕದ್ದು. ದೇವರ ಪ್ರೀತಿಯನ್ನು ಅನುಭವಿಸಿರುವ ನಾವು, ದೇವರ ಆಶೀರ್ವಾದಗಳನ್ನು ಪಡೆದುಕೊಂಡಿರುವ ನಾವು ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ ಜೀವಿಸಲೇಬಾರದು. ದೇವರೇ ನನ್ನ ಸರ್ವಶಕ್ತನು ಎಂದು ಸೃಷ್ಟಿಕರ್ತನನ್ನು ಆರಾಧನೆ ಮಾಡುವ ನಾವು ಅನ್ಯ ದೇವರುಗಳಿಗೆ, ವಿಗ್ರಹಗಳಿಗೆ ಎಂದಿಗೂ ನಾವು ಮಣಿಯಲೇ ಕೂಡದು. ಅಸಹ್ಯವಾದವುಗಳನ್ನು ಬಿಟ್ಟು ನೀವು ಹೊರಗಡೆ ಬನ್ನಿರಿ, ಪರಿಶುದ್ಧವಾದ ಜೀವನವನ್ನು ನಡೆಸಿರಿ, ಆಗ ನೀವು ಕ್ರಿಸ್ತೇಸುವಿಗೆ ಸಾಕ್ಷಿಗಳಾಗುವಿರಿ ಎಂದು ವಾಕ್ಯದಂತೆ ಪರಿಶುದ್ಧಾತ್ಮರು ನಮ್ಮನ್ನು ಬಲಪಡಿಸಲಿ, ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಲಿ. ಈ ಸತ್ಯ ಜ್ಞಾನದಿಂದ ನಾವು ಮತ್ತು ನಮ್ಮ ಕುಟುಂಬ ಸರ್ವೇಶ್ವರನನ್ನೇ ಆರಾಧಿಸುವೆವು ಎಂಬ ದೃಢ ನಿಶ್ಚಯದಿಂದಲೂ ಸಕಲ ವಿಧವಾದ ಅನೈತಿಕತೆ, ಅಶುದ್ಧತೆಗಳಿಂದ ಬಿಡುಗಡೆಯನ್ನು ಹೊಂದಿ ಪರಿಶುದ್ಧವಾದ ಜೀವನವನ್ನು ನಡೆಸಲು ಬೇಕಾದ ಕೃಪಾಶೀರ್ವಾದ ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.